ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಕೂದಲಿಗೆ ಮೆಹಂದಿ ಹಚ್ಚಬೇಕಾದ್ರೆ ಈ ರೀತಿ ನಾವು ಮೆಹಂದಿನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಆಗುತ್ತೆ. ಫ್ರೀಸಿ ಆಗಿರಲ್ಲ, ಸಾಫ್ಟ್ ಆ್ಯಂಡ್ ಶೈನ್ ಆಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1-2 ಸ್ಪೂನಷ್ಟು ಟೀ ಪೌಡರ್ನ ಹಾಕಿ, ಯಾವುದಾದ್ರೂ ಟೀ ಪೌಡರ್ ತೊಗೋಬೋದು. ಆ ಟೀ ಪೌಡರ್ನ ಡಿಕಾಷನ್ ಮಾಡ್ಕೊಂಡಿದ್ದೀನಿ. 1-2-3 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಡಿಕಾಷನ್ ರೆಡಿ ಮಾಡಿ ಅದು ತಣ್ಣಗೆ ಹಾಕಿಟ್ಟಿದ್ದೀನಿ. ಅದು ತಣ್ಣಗಾಗಷ್ಟರಲ್ಲಿ ಒಂದು ಕಬ್ಬಿಣದ ಬಾಣಲಿ, ಈ ರೀತಿ ಚಿಕ್ಕ ಬಾಣಲಿ ಇದ್ರೂ ಪರವಾಗಿಲ್ಲ, ಬಟ್ಲಿದ್ರೆ ಆ ಬಟ್ಲಲ್ಲಿ ಕಲಿಸ್ಕೊಂಡ್ರೆ ಮೆಹಂದಿ ಕಲರ್ ಚೆನ್ನಾಗಿ ಬರುತ್ತೆ, ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ನಾವು ಬೆಳಗ್ಗೆ ಹಚ್ಕೋಬೇಕಂದ್ರೆ ನೈಟೇ ಮೆಹಂದಿನ ಕಲಸಿಟ್ಬಿಡ್ಬೋದು, ಅಥವಾ ಒಂದು 4 to 5 hours ಮುಂಚೆ ಕಲಿಸ್ಬಿಟ್ಟು ಕಬ್ಬಿಣದ ಪಾತ್ರೆಯಲ್ಲಿ ಇಡೋದ್ರಿಂದ ಮೆಹಂದಿ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ನಾನಿಲ್ಲಿ ಕಬ್ಬಿಣದ್ದು ಚಿಕ್ಕದ ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ತೊಗೊಂಡಾದ್ಮೇಲೆ ಅದಕ್ಕೆ ನಾನಿಲ್ಲಿ ಮೆಹಂದಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾತಿ ಬ್ರ್ಯಾಂಡದ್ದು ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ. ಹಾತಿ ಆಗಲಿ, ಹೀರಾ ಆಗಲಿ, ಅಥವಾ ಕೆಲವು ನೂಪುರ್ ಬರುತ್ತೆ. ಮೆಹಂದಿ ಪೌಡರ್ನ ಬಳಸ್ಕೊಂಡು ನಾವು ಹೇರ್ ಕಲರ್ನ ಮಾಡ್ಕೋಬೋದು. ಮೆಹಂದಿ ಪೌಡರ್ಗೆ ನಾನಿಲ್ಲಿ 1 ಕಪ್ಪಷ್ಟು ಬೀಟ್ರೂಟ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಬೀಟ್ರೂಟಿನ ತುರುಬಿಟ್ಟು ನಾವು ಜ್ಯೂಸಾದ್ರು ತಗೋಬೋದು, ಇಲ್ಲಾಂದರೆ ಬೀಟ್ರೂಟನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡು ಅದರಲ್ಲಿ ಆ ಪೇಸ್ಟನ್ನು ಸಹ ಮೆಹಂದಿಗೆ ಮಿಕ್ಸ್ ಮಾಡ್ಕೋಬೋದು. ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ನುಣ್ಣಗೆ ಮಾಡ್ಕೊಂಡು ಅದರಲ್ಲಿ ಜ್ಯೂಸ್ ತೆಗೆದುಬಿಟ್ಟಾದರೂ ನಾವು ಮೆಹಂದಿ ಪೌಡರ್ಗೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ 1 ಕಪ್ಪಷ್ಟು ಬೀಟ್ರೂಟ್ ಜ್ಯೂಸನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೀಟ್ರೂಟ್ ಜ್ಯೂಸ್ ಹಾಕೋದ್ರಿಂದ ಹೇರ್ ಕಲರ್ ಚೆನ್ನಾಗಿ ಬರುತ್ತೆ. ಮೆಹಂದಿ ಪೌಡರು ಜಾಸ್ತಿ ನಾವು ಮಿಕ್ಸ್ ಮಾಡಿಕೊಂಡಾಗ ಬೀಟ್ರೂಟ್ ಜ್ಯೂಸನ್ನು ಜಾಸ್ತಿ ಬಳಸ್ಕೋಬೋದು. ಬೀಟ್ರೂಟ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಟೀ ಡಿಕಾಷನ್ನ ಫಿಲ್ಟ್ರ್ ಮಾಡಿಕೊಂಡು ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದೇ ಟೀ ಡಿಕಾಷನ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾವು ಎಕ್ಸ್ಟ್ರಾ ವಾಟರು ಏನು ಬೇಕಾಗಲ್ಲ. ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಟೀ ವಾಟರ್ ಇತ್ತಲ್ಲ, ಅದೇ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂಚೂರು ಲಂಪ್ಸ್ ಏನು ಇಲ್ಲದೆ ಇರೋ ಹಾಗೆ ನಾವು ಮೆಹಂದಿನ ಮಿಕ್ಸ್ ಮಾಡ್ಕೋಬೇಕು. ಸಾಫ್ಟಾಗಿ ಶೈನಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂಚೂರು ಗಂಟು ಇರಬಾರ್ದು. ಮೆಹಂದಿಗೆ ನಾವು ನೀರು ಹಾಕಿದ ತಕ್ಷಣ ಗಂಟು ಥರ ಆಗಿಬಿಡುತ್ತೆ. ಮೆಹಂದಿನ ಸ್ಪೂನು ಅಥವಾ ಕೈಯಲ್ಲಿ ಒಂಚೂರು ಗಂಟು ಇಲ್ಲದೆ ಇರೋ ಹಾಗೆ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಹಂದಿಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಜ್ಯೂಸ್ ಹಾಕೋತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡಾದ್ಮೇಲೆ ಮೆಹಂದಿನ ಗಂಟು ಇಲ್ಲದೆ ಇರೋ ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೆಹಂದಿ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳುವಾಗ ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರು ಥರನೂ ಇರಬಾರ್ದು. ತುಂಬ ನೀರಾಗೋದ್ರೆ ಮೆಹಂದಿನ ಅಪ್ಲೈ ಮಾಡ್ಕೊಂಡಾಗ ತಲೆಯಿಂದ ಕೂದಲಿಂದ ಎಲ್ಲ ಸುರಿತಾ ಇರುತ್ತೆ. ಆ ರೀತಿಯೂ ಇರಬಾರ್ದು. ಮೀಡಿಯಮ್ಮಾಗಿ ನಾವು ತುಂಬ ವಾಟರ್ ಥರ ಇಲ್ದಿರೇನು, ತುಂಬ ಗಟ್ಟಿಯಾಗಿಲ್ಲದೆ ಇದ್ರೂ ಮೀಡಿಯಮ್ಮಾಗಿ ಕಲಿಸ್ಕೋಬೇಕಾಗುತ್ತೆ. ಮೆಹಂದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋತಾ ಇದ್ದೀನಿ. ನಾವು 2-3 ವಿಟಮಿನ್ ಇ ಕ್ಯಾಪ್ಸೂಲ್ ಜ್ಯೂಸನ್ನು ಹಾಕೋಬೋದು. ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಬರುತ್ತೆ, ಮತ್ತು ಹೇರ್ ಗ್ರೋತು ಸಹ ನಮಗೆ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೂದಲಿಗೆ ಎಣ್ಣೆ ಇಡುವಾಗಲೂ ಸಹ ಈ ವಿಟಮಿನ್ ಇ ಕ್ಯಾಪ್ಸೂಲ್ನ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಸಹ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಮೆಹಂದಿಗೆ ನಾನಿಲ್ಲಿ ಒಂದು ಚಿಕ್ಕ 1/4 ಕಪ್ಪಷ್ಟು ಕರ್ಡ್ ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ, ಮೊಸರು ಮತ್ತು ನಿಂಬೆಹಣ್ಣು ರಸ ಹಾಕೋದ್ರಿಂದ ನಮಗೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಮತ್ತು ಸಾಫ್ಟ್ ಆಗುತ್ತೆ ಹೇರು. ಶೈನಿಯಾಗೂ ಸಹ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ನಾವು ನಿಂಬೆಹಣ್ಣು ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೆಹಂದಿಗೆ. ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ವಿಟಮಿನ್ ಇ ಕ್ಯಾಪ್ಸೂಲು, ಮೊಸರು, ಬೀಟ್ರೂಟ್ ಜ್ಯೂಸು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಮೆಹಂದಿನ ಓವರ್ ನೈಟು ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮೆಹಂದಿ ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಹೇರು ನಮಗೆ ರಫ್ ಆಗಲ್ಲ, ಸಾಫ್ಟಾಗಿ ಶೈನಿಯಾಗಿರುತ್ತೆ. ಮೆಹಂದಿನ ಮಿಕ್ಸ್ ಮಾಡಿದ್ದಾದಮೇಲೆ ನಾನು 1 ನೈಟ್ ಫುಲ್ಲು ಹಾಗೆ ಬಿಟ್ಟಿದ್ದೆ. ನಾನು ಮಾರ್ನಿಂಗ್ ಹಚ್ಕೊಳ್ಬೇಕಾಗಿರೋದ್ರಿಂದ ನೈಟ್ ಕಲಸಿಟ್ಟಿದ್ದೆ. ನೋಡಿ, ಕಬ್ಬಿಣದ ಪಾತ್ರೆಯಲ್ಲಿ ನಾವು ಮೆಹಂದಿನ ಮಿಕ್ಸ್ ಮಾಡಿರೋದ್ರಿಂದ ಆ ಕಬ್ಬಿಣದ ಅಂಶ ಎಲ್ಲ ಮಿಕ್ಸ್ ಆಗಿ ಮೆಹಂದಿ ಬ್ಲ್ಯಾಕ್ ಆಗಿ ಸುತ್ತೂ ಬ್ಲ್ಯಾಕ್ ಆಗಿದೆ. ನೋಡಿ, ಇದನ್ನು ಮಿಕ್ಸ್ ಮಾಡಿದಾಗ ಫುಲ್ ಮೆಹಂದಿ ಎಲ್ಲ ಬ್ಲ್ಯಾಕ್ ಆಗಿ ಟರ್ನ್ ಆಗಿರುತ್ತೆ. ಮೆಹಂದಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು. ಇದ್ರ ಜೊತೆಗೆ ನಾನು ಮೆಹಂದಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮೊಟ್ಟೆದು ವೈಟ್ ಮಾತ್ರ ಹಾಕ್ಕೋತಾ ಇದ್ದೀನಿ. ನಾವು ಎಲ್ಲೋ ಹಾಕೋದ್ರಿಂದ ತುಂಬ ಸ್ಮೆಲ್ ಬರುತ್ತೆ. ವೈಟ್ ಹಾಕೋದ್ರಿಂದ ಹೇರ್ ಶೈನಿ ಆಗುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಸೊ ಎಗ್ ವೈಟ್ ಹಾಕ್ಕೊಂಡು ನಾವು ಮೆಹಂದಿನ ಮಿಕ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡಿ ಒಂದು 2 to 3 hours ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಹೇರು ರಫ್ ಆಗಲ್ಲ, ಸಾಫ್ಟಾಗಿರುತ್ತೆ. ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ. ಎಗ್ ವೈಟ್ ಹಾಕ್ಕೊಂಡು ಮೆಹಂದಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಅಪ್ಲೈ ಮಾಡಿಕೊಂಡು ಒಂದು 2 to 3 ಅವರ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೋಬೇಕು. ಹೇರ್ ವಾಶ್ ಮಾಡುವಾಗ ನಾವು ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೋಬಾರ್ದು. ನಾರ್ಮಲ್ ವಾಟರಿಂದ ಹೇರ್ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಹೇರ್ ವಾಶ್ನ ಶಾಂಪೂ ಹಾಕಿ ವಾಶ್ ಮಾಡ್ಕೋಬೋದು. ಕೂದಲಿಗೆ ಮೆಹಂದಿ ಅಪ್ಲೈ ಮಾಡ್ಕೊಳ್ಳುವಾಗಲೇ ತುಂಬ ಕಲರ್ ಬಂದಿತ್ತು ಕೈಯೆಲ್ಲ. ಹೇರು ಸಹ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಸಾಫ್ಟು ಶೈನಿ ಆಗಿರುತ್ತೆ. ನಾನು ಅಪ್ಲೈ ಮಾಡ್ಕೊಂಡು ಒಂದು 2 to 3 ಅವರ್ಸ್ ಬಿಟ್ಟು ವಾಶ್ ಮಾಡಿದ್ಮೇಲೆ ನೋಡಿ ಹೇರ್ ಎಷ್ಟು ಸಾಫ್ಟಾಗಿ ಆಗಿದೆ. ನಾನು ಯಾವುದೇ ಶಾಂಪೂ ಸಹ ಅಪ್ಲೈ ಮಾಡಿಲ್ಲ. ಈ ರೀತಿ ಮೆಹಂದಿಗೆ ಹೇಳಿರೋ ವಸ್ತುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರು ರಫ್ ಆಗಲ್ಲ, ಸಾಫ್ಟು ಶೈನಿ ಆಗಿರುತ್ತೆ. ಥ್ಯಾಂಕ್ ಯು.